ಡಿಸೆಂಬರ್ 3, 1971 ನೆರೆಯ ಶತ್ರು ರಾಷ್ಟ್ರ ಪಾಕಿಸ್ತಾನ ಭಾರತೀಯ ವಾಯುನೆಲೆಗಳ ಮೇಲೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಆರಂಭಿಸಿತು. ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನ ಎರಡು ಕಡೆಯಿಂದಲೂ ದೇಶ ಭಾರೀ ಸವಾಲನ್ನು ಎದುರಿಸಬೇಕಾಯಿತು. ಆಗ ಭಾರತಕ್ಕೆ ದಿಟ್ಟ ಉತ್ತರ ನೀಡುವುದನ್ನು ಬಿಟ್ಟರೆ ಬೇರೆ ಆಯ್ಕೆ ಇರಲಿಲ್ಲ. Pakistan launched a full-scale war against us. The Pakistan Air Force suddenly struck at our airfields in Amritsar, Pathankot, Srinagar, Avantipur, Uttarlai, Jodhpur, Ambala and Agra. ಪಾಕಿಸ್ತಾನದ ವಾಯುಪಡೆ ಅಮೃತ್ಸರ್, ಪಠಾಣ್ಕೋಟ್, ಶ್ರೀನಗರ, ಅವಂತಿಪುರ್, ನಾರ್ದರ್ನ್ ಆಲೈಸ್, ಜೋಧ್ಪುರ್, ಅಂಬಾಲಾ ಮತ್ತು ಆಗ್ರಾದ ಮೇಲೆ ದಿಢೀರ್ ದಾಳಿ ನಡೆಸಿತು. ಆಗ ಪ್ರಧಾನಮಂತ್ರಿಯವರು ನೀಡಿದ ಸ್ಪಷ್ಟ ಸಂದೇಶ ಆಕ್ರಮಣವನ್ನು ಎದುರಿಸಿ. ಆಗಷ್ಟೇ ಭಾರತದ ನೌಕಾಪಡೆ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಸಮಯ. ದಿಟ್ಟತನದಿಂದ ಯುದ್ಧವನ್ನು ಎದುರಿಸಿ ಶತ್ರುವನ್ನು ಹಿಮ್ಮೆಟ್ಟಿಸುವ ಛಲದೊಂದಿಗೆ ನೌಕಾಪಡೆ ಕಾರ್ಯನಿರ್ವಹಿಸುತ್ತಿತ್ತು. ಆಗ ನೌಕಾಪಡೆಯ ಮುಖ್ಯಸ್ಥರಾಗಿದ್ದ ಅಡ್ಮಿರಲ್ ನಂದಾ ಅವರು ನೌಕಾಪಡೆ ಯಾವ ಕಾರ್ಯವನ್ನು ಮಾಡಬೇಕು ಎಂಬ ಸ್ಪಷ್ಟ ಸಂದೇಶ ನೀಡಿದ್ದರು. ವೆಸ್ಟರ್ನ್ ಕಮಾಂಡ್ ಸಿ ಬೋರ್ಡ್ನ ವೈಸ್ ಅಡ್ಮಿರಲ್ ಎಸ್.ಎನ್. ಕೊಹ್ಲಿ ಅವರು ದಿಟ್ಟತನದಿಂದ ಮತ್ತು ಶೌರ್ಯದಿಂದ ಹೋರಾಡುವಂತೆ ನೌಕಾಪಡೆಗೆ ನಿರ್ದೇಶನ ನೀಡಿದ್ದರು. ಯುದ್ಧ ನೌಕೆಗಳು ಸಮುದ್ರ ಮಾರ್ಗದ ಮೂಲಕ ಅರ್ಧ ದಾರಿಯವರೆಗೆ ತೆರಳಿ ಶತ್ರು ರಾಷ್ಟ್ರದ ನೆಲೆಗಳು ಮತ್ತು ಬಂದರುಗಳನ್ನು ಧ್ವಂಸಗೊಳಿಸುವ ಗುರಿ ನೀಡಲಾಗಿತ್ತು. ಆ ಗುರಿ ಸಾಧನೆಗೆ ಆಗಷ್ಟೇ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿದ್ದ OSA ಕ್ಲಾಸ್ ಮಿಸೈಲ್ ಹಡಗುಗಳನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು. ಮೂಲತಃ ಇವು ಕರಾವಳಿ ರಕ್ಷಣೆಗೆ ವಿನ್ಯಾಸಗೊಳಿಸಿದ್ದರೂ ಅವುಗಳು ದಿಟ್ಟತನದಿಂದ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದ್ದವು. ಆನಂತರ ನಡೆದದ್ದು ಭಾರತೀಯ ನೌಕಾಪಡೆಯ ಇತಿಹಾಸದಲ್ಲಿ ಎಂದೂ ಮರೆಯದ ಯುಗವಾಗಿ ದಾಖಲಾಯಿತು. ಆಪರೇಷನ್ ಟ್ರೈಡೆಂಟ್. ಕೆಲವು ದೂರದವರೆಗೆ ಯುದ್ಧ ನೌಕೆಗಳನ್ನು ಎಳೆದೊಯ್ದು ನಂತರ ಕರಾಚಿ ಬಂದರಿನಿಂದ ದೂರದವರೆಗೆ ತಲುಪಿ ಅಲ್ಲಿಂದ ಅತಿ ವೇಗದಲ್ಲಿ ದಾಳಿ ನಡೆಸಿ ಅಲ್ಲಿಂದ ವಾಪಸ್ ಬರುವುದು ಉದ್ದೇಶವಾಗಿತ್ತು. ಯುದ್ಧ ನೌಕೆಗಳಲ್ಲಿ ಆಗಷ್ಟೇ ಹಿಂದಿನ USSRನಲ್ಲಿ ತರಬೇತಿ ಪಡೆದ ಯುವ ಉತ್ಸಾಹಿ ನಾವಿಕರು ಇದ್ದರು. ಅವರೆಲ್ಲ ರಷ್ಯಾ ಭಾಷೆಯನ್ನು ನಿರರ್ಗಳವಾಗಿ ಮಾತನಾಡುತ್ತಿದ್ದರು. ಅವರ ನಡುವೆ ಅತ್ಯುತ್ತಮ ಸಂವಹನವಿತ್ತು. 5 ನೌಕೆಗಳು ಬಾಣದ ಆಕಾರದಲ್ಲಿ ನಿರ್ದಿಷ್ಟ ಗುರಿಯ ದಾಳಿಗೆ ಸಜ್ಜಾಗಿ ಸೌರಾಷ್ಟ್ರ ಕರಾವಳಿ ಮೂಲಕ ಸಾಗಿ ಕರಾಚಿ ಬಂದರಿಗೆ ಬೆಂಕಿ ಹಚ್ಚುವುದಾಗಿತ್ತು. ಕರಾಚಿಯಿಂದ ಕೇವಲ 40 ಮೈಲು ದೂರದವರೆಗೆ ಸಾಗಿದ INS ನಿರ್ಗತ್ ರಡಾರ್ ಸಂಪರ್ಕವನ್ನು ಸಾಧಿಸಿ ನಿಖರ ದಾಳಿಯನ್ನು ನಡೆಸಿ ಪಾಕಿಸ್ತಾನದ ಖೈಬರ್ ನೌಕೆಯನ್ನು ಧ್ವಂಸಗೊಳಿಸುವ ಮೂಲಕ ಮೊದಲ ರಕ್ತ ಹರಿಸಿತು. ನಿಪತ್ ಹಾಗೂ ವೀರ್ ಯುದ್ಧ ನೌಕೆಗಳ ಸಂಚಲನ ದಕ್ಷಿಣಾಭಿಮುಖವಾಗಿ ಮುಂದುವರೆದಿತ್ತು. ವೀರ್ ನೌಕೆ PNS ಮುಹಾಫಿಜ್ ವಿರುದ್ಧ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಿತು. ಅದೇ ದಿನ ಮಧ್ಯರಾತ್ರಿಗೂ ಮುನ್ನ ನಿಪತ್ ಕರಾಚಿ ಬಂದರಿನ ಕ್ಷಿಪಣಿ ದಾಳಿ ನಡೆಸಿ ನೇರ ಗುರಿ ತಲುಪುವಲ್ಲಿ ಯಶಸ್ವಿಯಾಯಿತಲ್ಲದೆ ಅಲ್ಲಿನ ಇಂಧನ ಟ್ಯಾಂಕ್, ಬಂದರು ಸೇರಿದಂತೆ ಇಡೀ ಪ್ರದೇಶ ಅಗ್ನಿಯಿಂದ ಬೆಂದು ಹೋಯಿತು. ಎಷ್ಟರ ಮಟ್ಟಿಗೆ ಬೆಂಕಿ ಆವರಿಸಿತ್ತೆಂದರೆ ಆ ಬೆಂಕಿ ನಂದಲು 4 ದಿನ ಸಮಯ ಹಿಡಿಯಿತು. ಆನಂತರ ನೌಕಾಪಡೆಯ ಮುಖ್ಯಸ್ಥರು ಆಪರೇಷನ್ ಟ್ರೈಡೆಂಟ್ ಯಶಸ್ವಿಯಾಗಿದೆ, ಕರಾಚಿ ಬೆಂದು ಹೋಗಿದೆ, ನಿಮ್ಮ ಬಗ್ಗೆ ಹೆಮ್ಮೆ ಇದೆ ಎಂದು ಸಿಬ್ಬಂದಿಗೆ ಸಂದೇಶ ಕಳುಹಿಸಿದರು. ಬಳಿಕ 2ನೇ ಕಾರ್ಯಾಚರಣೆ ಆಪರೇಷನ್ ಪೈಥಾನ್ ಮೂಲಕ ನಡೆಸಲಾಯಿತು. ಅದರಲ್ಲಿ ಪಾಕಿಸ್ತಾನದ ನೌಕಾಪಡೆಯ ಹಡಗುಗಳು ಮತ್ತು ಬಂದರುಗಳನ್ನು ಸಂಪೂರ್ಣವಾಗಿ ನಾಶಪಡಿಸಲಾಯಿತು. ಈ ದಾಳಿಗಳ ಯಶಸ್ಸು ಭಾರತ ಪಾಕಿಸ್ತಾನದ ನಡುವಿನ ಯುದ್ಧಕ್ಕೆ ನಾಟಕೀಯ ತಿರುವು ನೀಡಿತು. ಭಾರತೀಯ ನೌಕಾಪಡೆ ತನಗೆ ವಹಿಸಿದ್ದ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮತ್ತು ಯಶಸ್ವಿಯಾಗಿ ಪೂರ್ಣಗೊಳಿಸಿತ್ತು. ಆನಂತರ ಕೆಲವೇ ದಿನಗಳ ಯುದ್ಧದಲ್ಲಿ ಪಾಕ್ಗೆ ನೌಕಾ ದಿಗ್ಬಂಧನ ಕೂಡ ವಿಧಿಸಿತ್ತು. ಈ ಮಧ್ಯೆ ಪೂರ್ವ ವಲಯದಲ್ಲಿ INS ವಿಕ್ರಾಂತ್ ನೌಕೆಯ ಮೂಲಕ ವೀರೋಚಿತ ಹೋರಾಟ ನಡೆಸಿ ಪಾಕಿಸ್ತಾನದ ಪೂರ್ವ ಹಾಗೂ ಪಶ್ಚಿಮ
ಎರಡೂ ನೌಕಾ ನೆಲೆಗಳನ್ನು ತನ್ನ ನಿಯಂತ್ರಣಕ್ಕೆ ಪಡೆಯುವ ಮೂಲಕ ಭಾರತ ಭರ್ಜರಿ ಗೆಲುವನ್ನು ದಾಖಲಿಸಿತು. ದೇಶ ಅಂತಿಮವಾಗಿ ಗೆಲುವು ಸಾಧಿಸಿದ ನಂತರ ಜನರಲ್ ಎ.ಕೆ. ನಿಯಾಜಿ 1971 ಡಿಸೆಂಬರ್ 16ರಂದು ಭಾರತಕ್ಕೆ ಶರಣಾಗುವ ಒಪ್ಪಂದಕ್ಕೆ ಸಹಿ ಹಾಕಿದರು. ಆಪರೇಷನ್ ಟ್ರೈಡೆಂಟ್ನ ಭರ್ಜರಿ ಯಶಸ್ಸು ದೇಶದ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿತು. ಹಾಗಾಗಿ ಕರಾಚಿಗೆ ಬೆಂಕಿ ಹಚ್ಚಿ ಅದನ್ನು ನಾಶಗೊಳಿಸಿದ ನೆನಪಿನಲ್ಲಿ ಪ್ರತಿ ವರ್ಷ ಡಿಸೆಂಬರ್ 4 ನೌಕಾ ದಿನವನ್ನಾಗಿ ಆಚರಿಸಲಾಗುವುದು. On this momentous occasion of the 49th anniversary of the daring attack, ಪಶ್ಚಿಮ ನೌಕಾ ಕಮಾಂಡ್ನ ಕಮಾಂಡ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಅಜಿತ್ ಕುಮಾರ್ 1971 ಡಿಸೆಂಬರ್ 4ರಂದು ಕರಾಚಿ ಬಂದರನ್ನು ನಾಶಗೊಳಿಸಿದ ನೆನಪಿನಲ್ಲಿ ನೌಕಾ ದಿನ ಆಚರಿಸಲಾಗುವುದು. ಈ ಸಂದರ್ಭದಲ್ಲಿ ನೌಕಾಪಡೆಯ ಎಲ್ಲ ಸಿಬ್ಬಂದಿಗೆ ಶುಭಾಶಯಗಳು. ವಿಶೇಷವಾಗಿ ನಮ್ಮ ಹಿರಿಯರ ತ್ಯಾಗ ಮತ್ತು ಶೌರ್ಯದಿಂದ ಇದು ಸಾಧ್ಯವಾಗಿದೆ. ನೌಕಾಪಡೆಯ ಗೆಲುವು ಎಲ್ಲ ಭಾರತೀಯರಿಗೆ ಸೇರಿದ್ದು. ಈ ಅವಕಾಶವನ್ನು ಬಳಸಿಕೊಂಡು ಪ್ರತಿ ವರ್ಷ ನೌಕಾಪಡೆ ಎಲ್ಲ ಭಾರತೀಯರನ್ನು ತಲುಪಲು ಪ್ರಯತ್ನಿಸುತ್ತಿದೆ. ಪ್ರತಿಯೊಬ್ಬರಿಗೂ ನೌಕಾಪಡೆಯ ಸಾಮರ್ಥ್ಯವನ್ನು ಪರಿಚಯಿಸಲು ಬಯಸುತ್ತೇವೆ ಎಂದು ಹೇಳಿದ್ದಾರೆ. ಬೀಟಿಂಗ್ ರಿಟ್ರೀಟ್, ನೇವಲ್ ಬ್ಯಾಂಡ್ ಮತ್ತಿತರ ಕಾರ್ಯಕ್ರಮಗಳ ಮೂಲಕ ನೌಕಾಪಡೆ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಿದೆ. COVID-19 pandemic and the challenges it has posed globally. We've had peculiar challenge of maintaining our preparedness and sustaining a high degree of operational tempo during these very exacting times. At the same time, the Indian Navy has been seized of a humanitarian role, and we have left no stone unturned to bring our citizens stranded overseas back home or provide succor to our maritime neighbors in their hour of need. ಈ ವರ್ಷ ಕೋವಿಡ್ ಸಾಂಕ್ರಾಮಿಕದಿಂದಾಗಿ ಜಾಗತಿಕವಾಗಿ ಎಲ್ಲ ರಾಷ್ಟ್ರಗಳು ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಿವೆ. ಈ ಸಂದರ್ಭದಲ್ಲಿ ನೌಕಾಪಡೆ ಮಾನವೀಯತೆ ನೆಲೆಯಲ್ಲಿ ಎಲ್ಲ ಅಗತ್ಯ ನೆರವು ನೀಡುವ ಜೊತೆಗೆ ವಿದೇಶಗಳಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದವರನ್ನು ದೇಶಕ್ಕೆ ವಾಪಸ್ ಕರೆತರುವ ಕಾರ್ಯವನ್ನೂ ಸಹ ಮಾಡಿದೆ. ಕೋವಿಡ್ ಸಾಂಕ್ರಾಮಿಕ ಕಾಣಿಸಿಕೊಳ್ಳುತ್ತಿದ್ದಂತೆ ವಿಶ್ವ ಹಿಂದೆಂದೂ ಕಂಡರಿಯದಂತಹ ಸವಾಲುಗಳನ್ನು ಎದುರಿಸುವಂತಾಯಿತು. Indian naval ships Jalashwa and Magar are presently en route to the port of Malé in Maldives to commence evacuation operations from the 8th of May, that is from Friday, as part of phase 1. ಜಗತ್ತಿನ ಬಹುತೇಕ ರಾಷ್ಟ್ರಗಳು ಮಾರಕ ಸಾಂಕ್ರಾಮಿಕ ವ್ಯಾಪಿಸುವುದನ್ನು ತಡೆಯಲು ಲಾಕ್ಡೌನ್ ಜಾರಿಗೊಳಿಸಿದವು. ಇದರಿಂದಾಗಿ ನಮ್ಮ ಪ್ರಜೆಗಳು ವಿದೇಶಗಳಲ್ಲಿ ಕಷ್ಟಕ್ಕೆ ಸಿಲುಕಿಕೊಂಡರು. ಅವರು ದೇಶಕ್ಕೆ ವಾಪಸ್ಸಾಗಲು ಯಾವುದೇ ಅವಕಾಶಗಳು ಲಭ್ಯವಾಗಲಿಲ್ಲ. ಕೋವಿಡ್-19ರಿಂದಾಗಿ ವಿದೇಶಗಳಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಭಾರತೀಯರನ್ನು ಪುನಃ ದೇಶಕ್ಕೆ ವಾಯು ಮತ್ತು ಸಮುದ್ರ ಮಾರ್ಗಗಳ ಮೂಲಕ ವಾಪಸ್ ಕರೆತರುವ ಮಹತ್ವದ ವಂದೇ ಭಾರತ್ ಮಿಷನ್ ಆರಂಭಿಸಿತು. ಆ ಯೋಜನೆಯಲ್ಲಿ ಸಮುದ್ರ ಸೇತು ಕಾರ್ಯಾಚರಣೆ ಮೂಲಕ ಮೇ ಮತ್ತು ಜೂನ್ ತಿಂಗಳಲ್ಲಿ 3 ದೇಶಗಳಿಂದ ಸುಮಾರು 4,000 ಭಾರತೀಯರನ್ನು ವಾಪಸ್ ದೇಶಕ್ಕೆ ಕರೆತರಲಾಯಿತು. ಐಎನ್ಎಸ್ ಜಲಾಶ್ವ, ಐಎನ್ಎಸ್ ಐರಾವತ್, ಐಎನ್ಎಸ್ ಶಾರ್ದೂಲ್, ಐಎನ್ಎಸ್ ಮಗರ್ ಮೂಲಕ 8 ಭಾರೀ ಸಂಕಷ್ಟದಲ್ಲಿ ಸಿಲುಕಿದ್ದ ಭಾರತೀಯರನ್ನು ಸುರಕ್ಷಿತವಾಗಿ ದೇಶಕ್ಕೆ ವಾಪಸ್ ಕರೆತರಲಾಯಿತು. ಅಷ್ಟೇ ಅಲ್ಲದೆ ಮಿಷನ್ ಸಾಗರ್ ಮೂಲಕ ಐಎನ್ಎಸ್ ಕೇಸರಿ ಹಡಗಿನ ನೆರವಿನಿಂದ ಹಿಂದೂ ಮಹಾಸಾಗರದ ಪ್ರಾಂತ್ಯದಲ್ಲಿರುವ ರಾಷ್ಟ್ರಗಳಿಗೆ ಅಗತ್ಯ ಪರಿಹಾರ ಸಾಮಗ್ರಿಗಳನ್ನೂ ಸಹ ಯಶಸ್ವಿಯಾಗಿ ತಲುಪಿಸಲಾಯಿತು. ಸಾಂಕ್ರಾಮಿಕ ಒಡ್ಡಿದ ಹಲವು ಸವಾಲುಗಳ ನಡುವೆಯೂ ಭಾರತೀಯ ನೌಕಾಪಡೆ ಸಾಂಕ್ರಾಮಿಕದಿಂದ ಜನರನ್ನು ರಕ್ಷಿಸಲು ನೆರವು ನೀಡಿತು. ಜೊತೆಗೆ ನೌಕಾ ಸಿಬ್ಬಂದಿಗೂ ಸೋಂಕು ತಗುಲದಂತೆ ರಕ್ಷಿಸುವ ಕ್ರಮಗಳಿಗೂ ಆದ್ಯತೆ ನೀಡಿತು. ಸಾಂಕ್ರಾಮಿಕದ ನಡುವೆಯೂ ಪಶ್ಚಿಮ ನೌಕಾಪಡೆಯ ಹಡಗುಗಳು ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿದವು.
ನಮ್ಮ ವೈದ್ಯಕೀಯ ತಂಡ ನಿಜಕ್ಕೂ ಅತ್ಯುತ್ತಮ ರೀತಿಯಲ್ಲೇ ಕಾರ್ಯನಿರ್ವಹಿಸಿತು. ನೌಕಾ ಸಿಬ್ಬಂದಿ ತಮ್ಮ ಸುರಕ್ಷತೆಯನ್ನೂ ಸಹ ಕಡೆಗಣಿಸಿ ಕೊರೋನಾ ಯೋಧರಾಗಿ ಮುಂಚೂಣಿಯಲ್ಲಿ ನಿಂತು ಕಾರ್ಯನಿರ್ವಹಿಸಿದರು. ವೆಸ್ಟರ್ನ್ ನೌಕಾಪಡೆ ಮೇ ತಿಂಗಳಲ್ಲಿ ಇತರೆ ಸಶಸ್ತ್ರ ಪಡೆಗಳ ಜೊತೆ ಸೇರಿ ಕೊರೋನಾ ಯೋಧರಿಗೆ ವಿಶೇಷ ಗೌರವ ಸಲ್ಲಿಸುವ ಕಾರ್ಯದಲ್ಲಿ ಭಾಗಿಯಾಗಿತ್ತು. ನೌಕಾಪಡೆ ಬಹಳ ಬೇಗನೆ ಕೋವಿಡ್ ಸಾಂಕ್ರಾಮಿಕದ ಸವಾಲುಗಳನ್ನು ಅರಿತುಕೊಂಡು ಮಾರ್ಚ್ ತಿಂಗಳ ಆರಂಭದಲ್ಲೇ ಕಮಾಂಡೋ ಮೊದಲನೇ ಕ್ವಾರಂಟೈನ್ ಸೌಕರ್ಯವನ್ನು ಕಾರ್ ಕೂಪರ್ನಲ್ಲಿ ಆರಂಭಿಸಿದ್ದನ್ನು ಇಲ್ಲಿ ಗಮನಿಸಬಹುದಾಗಿದೆ. ಈ ಸೌಕರ್ಯ ವಿದೇಶಗಳಿಂದ ಬರುವ ಹಲವು ಭಾರತೀಯರಿಗೆ ನೆರವಾಯಿತು. ಅವರಿಗೆ ಒತ್ತಡದ ಸಂದರ್ಭದಲ್ಲಿ ಸಂಪೂರ್ಣ ವೈದ್ಯಕೀಯ ನೆರವು ಹಾಗೂ ಮಾನಸಿಕ ಮತ್ತು ದೈಹಿಕ ಬೆಂಬಲ ನೀಡಲು ಸಹಕಾರಿಯಾಯಿತು. ವೆಸ್ಟರ್ನ್ ನೌಕಾ ಕಮಾಂಡ್ ಲಾಕ್ಡೌನ್ ಸಂದರ್ಭದಲ್ಲಿ ತೊಂದರೆಗೊಳಗಾದ ಕಾರ್ಮಿಕರಿಗೆ ಪಡಿತರ ವಿತರಣೆಯನ್ನೂ ಸಹ ಕೈಗೊಂಡಿತು. ಜೊತೆಗೆ ತಮ್ಮ ವೈದ್ಯರು ಹಾಗೂ ವೈದ್ಯಕೀಯ ತಂಡಗಳ ರಕ್ಷಣೆಗಾಗಿ ತಾವೇ ಸ್ವತಃ ಪಿಪಿಇ ಕಿಟ್ ಅಭಿವೃದ್ಧಿ ಹಾಗೂ ಇನ್ನಿತರ ಸಾಧನಗಳನ್ನು ತಯಾರಿಸುವ ಮೂಲಕ ಕೊರತೆಯ ಸಂದರ್ಭದಲ್ಲಿ ಅತ್ಯಮೂಲ್ಯ ಕೊಡುಗೆ ನೀಡಿತು. ವೈದ್ಯಕೀಯ ತಂಡಗಳು ದೀರ್ಘಾವಧಿಯವರೆಗೆ ಕೆಲಸ ಮಾಡಲು ಅನುಕೂಲವಾಗುವಂತೆ ಹಲವು ಸಾಧನಗಳನ್ನು ರೂಪಿಸಲಾಯಿತು. ನೌಕಾಪಡೆ ಅಭಿವೃದ್ಧಿಪಡಿಸಿದ ಪಿಪಿಇ ಕಿಟ್ಗಳು ಎಲ್ಲ ಪರೀಕ್ಷೆಗಳಲ್ಲೂ ತೇರ್ಗಡೆ ಹೊಂದಿ ಅವುಗಳನ್ನು ಭಾರೀ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ದೇಶಕ್ಕೆ ನೀಡಲಾಯಿತು. ಪಶ್ಚಿಮ ನೌಕಾ ಕಮಾಂಡ್ ತನ್ನ ವಾಯು ಸೌಕರ್ಯಗಳನ್ನು ಬಳಸಿ ಕೋವಿಡ್ ಪರೀಕ್ಷಾ ಕೇಂದ್ರವನ್ನು ಗೋವಾದಲ್ಲಿ ಆರಂಭಿಸಿತು. ಅದರ ಮೂಲಕ ವೈದ್ಯಕೀಯ ತಂಡಗಳಿಗೆ ಕೋವಿಡ್ ನಿಯಂತ್ರಣಕ್ಕೆ ತರಬೇತಿಯನ್ನೂ ಸಹ ನೀಡಿತು. ನೌಕಾ ಸಪ್ತಾಹ, ನೌಕಾ ದಿನ ಎಂದರೆ ನಾಗರಿಕರಿಗೆ ಅದ್ಭುತವನ್ನು ಪ್ರದರ್ಶಿಸುವುದು. ಬೀಟಿಂಗ್ ರಿಟ್ರೀಟ್. ನೌಕಾಪಡೆ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ, ವಿಶೇಷವಾಗಿ ಮುಂಬೈನಲ್ಲಿ ನಡೆಯುವ ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮದ ಮೂಲಕ ಜನರನ್ನು ತಲುಪುವ ಕೆಲಸ ಮಾಡುತ್ತಿದೆ. ಬೀಟಿಂಗ್ ರಿಟ್ರೀಟ್ ಮತ್ತು ಟ್ಯಾಟೂ ಸೆರೆಮನಿ ಮುಂಬೈನ ಇಂಡಿಯಾ ಗೇಟ್ ಬಳಿ ನಡೆಯುವ ಅದ್ಭುತ ಕಾರ್ಯಕ್ರಮಗಳು. ನಂತರ ನೌಕಾ ಬ್ಯಾಂಡ್ ಕಾರ್ಯಕ್ರಮ ಮತ್ತು ಟ್ಯಾಟೂ ಸಮಾರಂಭಗಳು ನೌಕಾಪಡೆಯ ಶೌರ್ಯ ಹಾಗೂ ಸಾಮರ್ಥ್ಯವನ್ನು ಬಿಂಬಿಸುತ್ತವೆ. ಚೇತಕ್ ಹೆಲಿಕಾಪ್ಟರ್ ಮೂಲಕ ಕರಾವಳಿ ಕಮಾಂಡೋಗಳು ನಡೆಸುವ ಪ್ರದರ್ಶನ ಮುಂಬೈನವರಿಗೆ ಚೆನ್ನಾಗಿ ತಿಳಿದಿದೆ.
ಈ ಪ್ರದರ್ಶನ ನೋಡುಗರ ಕಣ್ಣರಳಿಸುತ್ತದೆ. ನಿರಂತರ ಪಥ ಸಂಚಲನ ಅದ್ಭುತ ಹಾಗೂ ರಮಣೀಯವಾಗಿರಲಿದೆ. ಸ್ಕಿಲ್ಲರ್ ಕ್ವಾಡ್ರಿಡ್ನ ಸಂಕೀರ್ಣ ಪಥ ಸಂಚಲನ ಮೈ ನವಿರೇಳಿಸುವಂತಿದೆ. पश्चिमी नौसेना कमान की जय। ಕಡಲ ತಟದಲ್ಲಿ ನಾವಿಕರ ಹಾರ್ನ್ ಪೈಪ್ ನೃತ್ಯ ಅದ್ಭುತವಾಗಿರುತ್ತದೆ. ಟ್ಯಾಟೂ ಸೆರೆಮನಿ. ಕತ್ತಲೆ ಬೆಳಕಿನಲ್ಲಿ ನಡೆದ ಟ್ಯಾಟೂ ಸಮಾರಂಭ ಕಣ್ಮನ ಸೆಳೆಯುವಂತಿತ್ತು. ಭಾರತ ರಷ್ಯಾ ಜಂಟಿ ಬ್ಯಾಂಡ್ ಹಾಡುಗಾರಿಕೆಯಂತೂ ಅದ್ಭುತವಾಗಿರುತ್ತದೆ. ವೆಸ್ಟರ್ನ್ ಕಮಾಂಡ್ ನಡೆಸುವ ಆಫ್ ಮ್ಯಾರಥಾನ್ ನಗರದ ಕ್ರೀಡಾ ಚಟುವಟಿಕೆಯ ಒಂದು ಅವಿಭಾಜ್ಯ ಅಂಗವಾಗಿದ್ದು, ಅದು ದೇಶದ ಯಾವುದೇ ಭಾಗದಲ್ಲಿ ನಡೆಸುವ ಅತ್ಯಂತ ಯಶಸ್ವಿಯಾಗಿ ನಡೆಸುವ ಮ್ಯಾರಥಾನ್ಗಳಲ್ಲಿ ಒಂದು ಎಂದು ಹೆಸರಾಗಿದೆ. This year we step into the golden jubilee year of ಈ ವರ್ಷ ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಕೋವಿಡ್ ನಿರ್ಬಂಧಗಳ ನಡುವೆ ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿಲ್ಲ. ವೆಸ್ಟರ್ನ್ ನೌಕಾ ಕಮಾಂಡ್ ವೈಸ್ ಅಡ್ಮಿರಲ್ ಅಜಿತ್ ಕುಮಾರ್ ಪವಾರ್ 1971ರ ವಿಜಯದ ಸುವರ್ಣ ಮಹೋತ್ಸವವನ್ನು ಸ್ವರ್ಣ ವಿಜಯ ವರ್ಷವನ್ನಾಗಿ ಆಚರಿಸಲಾಗುವುದು. 12 ತಿಂಗಳ ಕಾಲ ಸೇನೆಗಳ ಸಾಮರ್ಥ್ಯವನ್ನು, ಶೌರ್ಯ ಹಾಗೂ ಪರಾಕ್ರಮವನ್ನು ಬಿಂಬಿಸುವ ಹಲವು ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಎಂದು ಹೇಳಿದ್ದಾರೆ. ನೌಕಾಪಡೆ ಸದಾ ಯುದ್ಧಕ್ಕೆ ಸನ್ನದ್ಧ, ವಿಶ್ವಾಸಾರ್ಹ ಮತ್ತು ಸಂಘಟಿತವಾಗಿ ದೇಶದ ಕರಾವಳಿ ರಕ್ಷಣೆಗೆ ಬದ್ಧವಿದೆ ಎಂದು ಮತ್ತೆ ಭರವಸೆ ನೀಡುತ್ತೇನೆ ಎನ್ನುತ್ತಾರೆ ಅವರು. ಜೈ ಹಿಂದ್.